ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ನಮ್ ದೇಶದ್ದು ಎಲ್ಲ ಹೇಳಿ, ನಮ್ ದೇಶದ್ದು ಒಟ್ಟು ಕ್ಷೇತ್ರ 8,82,000 ಸ್ಕ್ವೇರ್ ಕಿಲೋಮೀಟರ್. ಈ ದೇಶದ ಒಟ್ಟು ಕ್ಷೇತ್ರಫಲ. ಅದರಲ್ಲಿ 7,500 ಕಿಲೋಮೀಟರ್ ಸಮುದ್ರದ ಸೀಮೆ ಇದೆ. ಆಮೇಲೆ 15,500 ಕಿಲೋಮೀಟರ್ ಭೂ ಸೀಮೆ ಇದೆ. ಅಕ್ಕಪಕ್ಕದ ದೇಶಗಳಿಗೆ ಹೊಂದ್ಕೊಂಡಂತ ಸೀಮೆ ಇದೆ. ಇಲ್ಲಿರುವಂತ ರಾಜ್ಯಗಳು, ಕೇಂದ್ರ ಶಾಸಿತ ಪ್ರದೇಶಗಳು ತಮ್ಗೆ ಗೊತ್ತು. 7,700 ಜಿಲ್ಲೆಗಳಿವೆ. ಸುಮಾರು 1,500 ತಹಸೀಲ್ಗಳಿವೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸರ್ ಹೇಳ್ದಂಗ ನಾವೊಂದ್ 40 ಕೋಟಿ ಇದ್ದೀವಿ, 30 ಕೋಟಿ ಇಲ್ಲಿ ಉಳಿದಿವಿ, 10 ಕೋಟಿ ಆ ಕಡೆ ಹೋಗಿದ್ರು. ಆನಂತರದ ಕಾಲದಲ್ಲಿ ಎಷ್ಟು ಜನ ಅಲ್ಲಿ ನಮ್ಮ ಮಂದಿ ಉಳ್ಕೊಂಡಿದ್ರು ಹಿಂದೂಗಳು ಪಾಕಿಸ್ತಾನದಲ್ಲಿ, ಅಷ್ಟೇ ಮುಸಲ್ಮಾನರು ಈ ಕಡೆ ಉಳ್ಕೊಂಡಿದ್ರು. ಎಷ್ಟು ಉಳ್ಕೊಂಡಿದ್ರು ಅಂತ ತಮ್ಗೆ ಗೊತ್ತು. ಎಷ್ಟು ಜನ ಅಲ್ಲಿದ್ರು ಅಷ್ಟೇ ಜನ ಇಲ್ಲಿ ಅವ್ರು ಉಳ್ಕೊಂಡಿದ್ರು. ಆದ್ರೆ ಇವತ್ತಿನ ದಿವ್ಸ ನೋಡಿದ್ರೆ ಅಲ್ಲೇ ನಮ್ಮವ್ರು ಎಷ್ಟು ಜನ ಉಳ್ದಾರ, ಇಲ್ಲಿ ಉಳ್ದವ್ರು ಎಷ್ಟು ಜನ ಹೆಚ್ಚಾಗ್ಯಾರ. ಇದನ್ನ ನೋಡಿದ್ರೆ ತಮ್ಗೆ ಅಂದಾಜು ಬರುತ್ತೆ. ಯಾಕಂದ್ರ ಅವತ್ತು 10 ಕೋಟಿ ಹೋಗಿದ್ರಲ್ಲ, ಅವ್ರು ಈಗ ಸುಮಾರು 40 ಕೋಟಿಗೆ ಬಂದಿದ್ದಾರೆ. 2 ಕೋಟಿ ಬಂಗ್ಲಾ ಮತ್ತು ಪಾಕಿಸ್ತಾನ ಸೇರಿ 23ರಿಂದ 28% ಇದ್ರು ಆ ಜನಸಂಖ್ಯೆಯಲ್ಲಿ. ಅವ್ರೀಗ 2-3% ಬಂದಿದ್ದಾನೆ. ನಮ್ಮಲ್ಲಿ 28% ನಮ್ ಜನ ಏನಿದ್ರು, ಇಲ್ಲಿ ನಮ್ಮ ದೇಶದ ಜನಸಂಖ್ಯೆ ಇದನ್ನ ನೋಡಿದ್ರ ಅವಾಗೊಂದು 4-6% ಇದ್ರು ಏನೋ. ಈಗ ಸುಮಾರೊಂದು 20% ದಾಟಿ ಮುಂದೆ ಹೋಗ್ಯ. ಎಲ್ಲರೂ ದಾಟ್ಯಾರ. ಜನಸಂಖ್ಯೆ ಹೆಚ್ಚಾಗೋದ್ರ ಜೊತೆಗೆ ಈ ಜನಸಂಖ್ಯಾ ಬದಲಾವಣೆ ಏನಿದೆಯಲ್ಲ, ಅದನ್ನ ತಾವು ನೋಡಿದ್ರ ಒಟ್ಟು 9 ರಾಜ್ಯಗಳು ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೆ. 9 ರಾಜ್ಯಗಳಂತೆ. ನಮ್ಮ ಒಟ್ಟು 30 ರಾಜ್ಯಗಳಂತೆ. ಆಮೇಲೆ 750 ಜಿಲ್ಲೆಗಳಲ್ಲಿ 200 ಜಿಲ್ಲೆಗಳು ಒಂದು ಕಮ್ಯುನಿಟಿ ಹೆಚ್ಚಾಗೈತಿ. ಮುಸ್ಲಿಮ್ರು ಹೆಚ್ಚಾಗಿದ್ದಾರೆ, ಹಿಂದೂಗಳು ಕಡಿಮೆ ಆಗ್ಯಾರ. ಅಥವಾ ಕ್ರಿಶ್ಚಿಯನ್ರು ಹೆಚ್ಚಾಗಿದ್ದಾರೆ, ಹಿಂದೂಗಳು ಕಡಿಮೆ ಆಗಿದ್ದಾರೆ. ಮೊದಲಿದ್ದವ್ರು ಎಲ್ಲರೂ ಹಿಂದೂಗಳೇ ಐತ್ರಿ. ಸೀಮಾ ಭಾಗದ ದೇಶದ ಸೀಮೆಯಲ್ಲಿರುವಂತ 300 ತಹಸೀಲುಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೆ. ಅದು ಬಾರ್ಡರ್ನಲ್ಲಿ. ಒಳಗಡೆ ಇನ್ನೇನೇನೋ ಸಾಕಷ್ಟು ಆಗಿದೆ. ಆಮೇಲೆ ನಮ್ ಸುತ್ತಮುತ್ತ ಯಾರಿದ್ದಾರೆ ಅಂತ ನಾವು ಒಂದ್ಸಾರಿ ನೋಡಿದ್ರೆ, ನಮ್ ದೇಶದ ಬಂದಿರುವ ಬಿಕ್ಕಟ್ಟು ಏನು, ಸಂಖ್ಯೆ ಹೆಚ್ಚಾಗಿದ್ ಯಾರ್ದು ಅನ್ನೋದನ್ನ ಸರ್ ಹೇಳಿದ್ರು. ನಾವು ಯಾರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಆಮೇಲೆ ನಮ್ ಸುತ್ತಮುತ್ತ ಯಾರಿಗೆ ಅನುಕೂಲ ಆಗುವಂತ ಜನ ಇದ್ದಾರ. ಒಂದ್ ಕಡೆ ಭೂಟಾನ್ ಇದೆ. ಆ ಭೂಟಾನ್ದವ್ರು ನಮ್ ಗಂಡತಂಬ್ರು ಅಲ್ಲ, ನಮ್ ಸಂಬಂಧಿಕರು ಅಲ್ಲ. ಯಾವಾಗಾರ ಒಂಜಾರ ಬೇಷ್ ಇರ್ತಾರ, ಯಾವಾಗಾರ ಒಂಜಾರ ಮತ್ತೇನೇನ ಕ್ಯಾಗಮತಿ ಮಾಡ್ತಿರ್ತಾರ. ಮ್ಯಾನ್ಮಾರ್ ತಾವ್ ನೋಡಿರಿ, ಯಾವಾಗೂ ನಮ್ ಜೊತೆ ನಮ್ಮವರಾಗಿ ಇಲ್ಲಿವರೆಗೂ ಸ್ವಾತಂತ್ರ್ಯ ನಂತರ ಅವ್ರು ಉಳ್ಕೊಂಡಿಲ್ಲ. ಬಾಂಗ್ಲಾದೇಶ್ ನೋಡಿರಿ, ನಮ್ದ ತಿಂದ್ರು ನಮ್ದ ಉಂಡ್ರು, ಈಗ ಹೆಂಗ್ ಹೊಳ್ಳಿ ಬಿದ್ರು ಅನ್ನೋದನ್ನು ನಾವು ನೋಡ್ತೀವಿ. ಅಂದ್ರ ಅವ್ರ ಏನಿದ್ರಲ್ಲ, ಅವ್ರ ಮೂಲ ಸ್ವಭಾವವನ್ನು ಅವ್ರು ತೋರಿಸಿದ್ರು ಅಂತ ಈಗ ಎಲ್ಲರೂ ಅಂತಾರ. ನಾ ಅನ್ನೋದಿಲ್ಲ, ಜನ ಅಂತಾರ. ನಾವೇ ಅವ್ರಿಗೆ ಜನ್ಮ ಕೊಟ್ಟವು. ಕೋಟಿ ಜನ ಇನ್ನೂ ಸಹಿತ ನಾವು ಅವತ್ತಿನ ಯುದ್ಧದೊಳಗ ಏನ್ ಹಣ ಖರ್ಚು ಮಾಡಿದ್ವಿ ಅದ್ರೊಳಗ 5 ಪೈಸೆ ಟ್ಯಾಕ್ಸ್ ಇವತ್ತು ತುಂಬ್ತಾ ಇದೀವಿ. 71 ಯುದ್ಧಕ್ಕ ಏನ್ ಖರ್ಚು ಮಾಡಿತ್ತು ಅವಾಗ ಅದರ ಹಣ ಇವತ್ನು ತುಂಬ್ತಾ ಇದೀವಿ. ಆದಾಗ್ಯೂ ಬಾಂಗ್ಲಾದೇಶಿಗರು ಏನ್ ಮಾಡಿದ್ರು ಅಂತ ಅನ್ನೋದನ್ನ ನಾವು ನೋಡ್ತೇವೆ. ಆ ನಂತರ ಪಾಕಿಸ್ತಾನದಲ್ಲಿ ಹೋದ್ರೆ ತಮ್ಗೆ ಗೊತ್ತೇ ಇದೆ,
ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸಮಯದಲ್ಲಿ 14 ಆಗಸ್ಟ್ ದಿಂದ 14 ಸೆಪ್ಟೆಂಬರ್ವರೆಗೆ ಸುಮಾರು ಒಂದು 25 ರಿಂದ 30 ಲಕ್ಷ ಜನರ ಕಗ್ಗೊಲೆಯನ್ನ ಮಾಡಿದ್ರು ಒಟ್ಟಾಗಿತ್ತು. ಅಷ್ಟಾಗಿನೂ ಸಹಿತ ಯಾರು ಉಳಿದ್ರು ಅಲ್ಲಿ, ಆ ಉಳಿದವ್ರನ್ನ ಕರ್ಕೊಂಡು ಬರುವ ಸಲುವಾಗಿ ಆಗಿನ ರಕ್ಷಾ ಮಂತ್ರಿಗಳಾಗಿದ್ದಂತ ಸರ್ದಾರ್ ಬಲ್ದೇವ್ ಸಿಂಗ್ ಪ್ರೈಮ್ ಮಿನಿಸ್ಟರ್ಗೆ ಹೇಳಿದ್ರು, ನೀವು ಸ್ವಲ್ಪ ಅಲ್ಲಿ ನಮ್ ಜನ ಏನು ಉಳ್ದಾರ ಅವ್ರನ್ನ ಸುರಕ್ಷಿತ ಕರ್ಕೊಂಡು ಬರುವ ಸಲುವಾಗಿ ಅಥವಾ ಸುರಕ್ಷಿತ ಅವ್ರನ್ನ ಹೊರಗೆ ಹಾಕುವ ಸಲುವಾಗಿ, ಪಾಕಿಸ್ತಾನದಿಂದ ಹೊರಗೆ ಹಾಕುವ ಸಲುವಾಗಿ ಗೋಳ್ವಲ್ಕರ್ ಗುರೂಜಿ ಅವ್ರ ಜೊತೆ ಚರ್ಚೆ ಮಾಡ್ಬೇಕು, ಅವ್ರಿಗೆ ವಿನಂತಿ ಮಾಡ್ಕೋಬೇಕು ನೀವು. ಯಾಕಂತಂದ್ರ ನಾವು ಯಾರ ಭರವಸೆಯ ಮೇಲಿಲ್ಲ, ಹಾಗೆ ದೇವ್ರ ಭರವಸೆಯ ಮೇಲೆ ಬಿಟ್ಟು ಬಂದಿದ್ದಾರೆ ಕೆಲವು ಜನ. ಇನ್ನು ಉಳಿದವರೆಲ್ಲ ದೇವ್ರ ಭರವಸೆ ಮೇಲಿದ್ದಾರ. ಅವ್ರ ಜೀವಂತ ಹೊರಗೆ ಬರುವ ಸಲುವಾಗಿ ಸಂಘದ ಕಾರ್ಯಕರ್ತರು ಪ್ರಾಣಗಳನ್ನ ಪಣಕ್ಕಿಟ್ಟು ಅಲ್ಲಿ ಹಿಂದೂಗಳನ್ನ ಹೊರಗೆ ತೆಗಿತಾ ಇದ್ದಾರೆ. ನೀವು ಇನ್ನಷ್ಟು ವಿನಂತಿ ಮಾಡ್ಕೊಟ್ರ ಅಲ್ಲಿ ದಿನಾಲು ಸ್ವಯಂ ಸೇವಕರು ಸಾಯ್ತಾ ಇದ್ರು, ಆದ್ರೆ ನಮ್ಮ ಜನರನ್ನ ಹೊರಗೆ ತೆಗಿತಾರೆ. ಅದೇ ಸಮಯದೊಳಗ ನಮ್ಮವರೇ ಆದಂತವ್ರು ಕೆಲವರು ಇಚ್ಛೆ ಪಟ್ಟು ಹೋದ್ರು. ಬ್ಯಾರಿಸ್ಟರ್ ಅಂಬೇಡ್ಕರ್ ಅವ್ರು ಈ ಕಡೆ ಉಳಿದ್ರ ಇನ್ನೊಬ್ರ ಆ ಕಡೆ ಹೋಗಿದ್ರು, ಜೋಗೇಂದ್ರನಾಥ್ ಮಂಡಲ್ ಅವರು. ಅವ್ರಿಗೆ ಒಂದೇ ವರ್ಷದಲ್ಲಿ ಭ್ರಮ ನಿರಸನೆ ಆಯ್ತು. ನಮ್ಮ ದಲಿತ ಬಾಂಧವರನ್ನು ಕಟ್ಕೊಂಡು ಅವರೊಂದು ದೊಡ್ಡ ದೇಶ ಕಟ್ಟಬೇಕು ಅಂತ ಹೋಗಿದ್ರು. ಒಂದೇ ವರ್ಷದೊಳಗೆ ಭ್ರಮ ನಿರಸನೆ ಆಯ್ತು, ಕಗ್ಗೊಲೆ ಆಯ್ತು ನಮ್ಮ ಜನರದು. ನಮ್ಮ ತಾಯಂದಿರ ಹತ್ಯೆ ಹೇಗಾಯ್ತು, ಅತ್ಯಾಚಾರ ಹೇಗಾಯ್ತು, ಇದನ್ನ ಓದ್ಬೇಕು. ಅಂಥದ್ರೊಳಗ ಆ ಮನುಷ್ಯ ಓಡಿ ಬಂದ. ಮಂತ್ರಿ ಆಗಿದ್ದಂತ ಮನುಷ್ಯ, ಆ ದೇಶದ ಕಾನೂನು ಮಂತ್ರಿ ಆಗಿದ್ದ ಮನುಷ್ಯ ಓಡಿ ಬಂದ. ಬಂಗಾಲದ ನಿರಾಶ್ರಿತರ ಶಿಬಿರದಲ್ಲಿ ಅವ ಚಿಟಕಾದವನು ಮೊದಲು. ಬಂಗಾಲದ ನಿರಾಶ್ರಿತರ ಶಿಬಿರದೊಳಗ ಬೇವಾರಸ್ ಪದ್ಧತಿಯಲ್ಲಿ ಸತ್ತು ಹೋದ. ಈ ಡೆಮೋಗ್ರಫಿ ಚೇಂಜ್ ಆಯ್ತು ಅಂತಂದ್ರೆ ಏನ್ ಆಗ್ತದ? ನಮ್ಮ ದೇಶದಲ್ಲಿಯೂ ಸಹಿತ ಅಲ್ಲಿಯೂ ಸಹಿತ ಎಲ್ಲೇ ಜಗತ್ತಿನೊಳಗೆ ತಾವು ಈಗ ನೋಡಿದಿರಿ. ಮೊನ್ನೆನ ಸ್ಪೇನ್ದೊಳಗೆ ಏನಾಯ್ತು ಅಂತ ನಾನೇನ್ ತಮ್ಗೆ ಹೇಳ್ಬೇಕಾಗಿಲ್ಲ. ಈಶಾಡಿ ಹೋಗ್ರಿ ಮಂದಿ, ಹೋಗಿ ಒಂದು ದೇಶದ ಒಂದು ಭಾಗವನ್ನ ವಶಪಡಿಸಿಕೊಂಡು. ಫ್ರಾನ್ಸ್ನೊಳಗ 90ರ ದಶಕದೊಳಗೆ ಹೋದಂತ ಜನ, ಅದು 4ನೇ ದರ್ಜೆ ಸೇವೆ ಮಾಡ್ಲಿಕ್ಕೆ ಹೋದಂತ ಜನ, ನೌಕರಿಗೆ ಹೋದಂತ ಜನ ಇವತ್ತು ಫ್ರಾನ್ಸ್ ದೇಶವನ್ನೇ ನಮ್ ಕೈ ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಕೆಲಸಕ್ಕಂತ ಹೋದವ್ರ 4-6 ಮಂದಿ ಇವತ್ತು ಆ ದೇಶಕ್ಕೆ ದೊಡ್ಡ ಆಹ್ವಾನ ಆಗಿ ಕೂತು ಅಂತ. ಜಗತ್ತು ಯಾವ ಕಮ್ಯುನಿಟಿ ಆಹ್ವಾನ ಆಗ್ತಾ ಇದೆ ಅನ್ನೋದನ್ನು ನಾವೆಲ್ಲರೂ ನೋಡ್ತೀವಿ. ಇನ್ನ ನಮ್ಮಂತವ್ರು ಇರ್ತೀವಿ, ಮಾತಾಡ್ತೀರಿ, ನಿಮ್ಮಂತವ್ರು ಒಟ್ಟ ಏನು ಮಾತಾಡಂಗಿಲ್ಲ, ನೀವು ಸುಮ್ಮನೆ ಇರ್ತೀರಿ. ಏನೇನ್ ಆಗ್ತೈತಿ ನೋಡೋಣ, ಆಮ್ಯಾಗ ಏನಾಕೈತಿ ನೋಡೋಣ ಅಂತೀರಿ, ಇಷ್ಟೇ. ಇದು ಬದಲಾವಣೆ ಯಾಕಾಯ್ತು? ಮೊದಲು ಜನಸಂಖ್ಯೆ ಹೆಚ್ಚಾಗಕತ್ತು, ಯಾರ್ದಾಯ್ತು ಅನ್ನೋದು ತಮ್ಗೆ ಗೊತ್ತ. ಜನಸಂಖ್ಯೆ ಹೆಚ್ಚಾಯ್ತು, ಆಗ ಅವ್ರದ್ದಾಯ್ತು. ಅವ್ರ ಜನಸಂಖ್ಯೆ ಹೆಚ್ಚಾಯ್ತು ಅಂದ್ರೆ 2011 ನಾವು ಇನ್ನೂ ಸೆನ್ಸಸ್ ತಗೊಂಡು ಮಾತಾಡ್ತೀವಿ. 21ಕ್ಕೆ ಆಗ್ಬೇಕಾಗಿತ್ತು, ಕೋವಿಡ್ ಬಂತು, ಈಗ ಆಗಿದೆ. ಇನ್ನು ಅಂಕಿಅಂಶಗಳು ಬರ್ಬೇಕು. ಬಂದ ನಂತರ ನಮ್ಗೆ ಗೊತ್ತಾಗ್ತೈತಿ ನಮ್ಮ ಸ್ಥಿತಿ ಏನೈತಿ ನಮ್ಮ ದೇಶದ್ದು ಅಂತ. ನಮ್ಮ ದೇಶದ್ದು